ಎಸ್, ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ರಮೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಆ್ಯಂಡ್ ಫಸ್ಟ್ ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಒಪ್ಕೊಂಡ್ರು. ಯಾಕಂದರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ. ಏನು ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ. ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ. ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪೇರು ಬಂದು ವಿರಾಜ್ ಸರ್ ಅವರು. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಪಾತ್ರದ ಬಗ್ಗೆ ವಿರಾಜು ಸಿರಿ ಅವರು ಹೇಳಿದಾಗೆ ಏನೂ ಹೇಳೋಕ್ಕಾಗಲ್ಲ, ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು. ನಟಿ ಯಶಾ ಶೆಟ್ಟಿ, ನೀವು ಕೂಡ ಸಿನಿಮಾದ ಬಗ್ಗೆ ಹಾಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓನ್ಲಿ ಯಶಾ. ಓಕೆ, ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಲೇಟಾಗಿ ಬಂದೆ. ಆ್ಯಂಡ್ ಈ ಸಿನಿಮಾದ ಕಥೆಯ ಬಗ್ಗೆ ಸ್ವಲ್ಪ ಏನಾದರೂ, ಅಲ್ಲ ರಿವೀಲ್ ಮಾಡಲ್ಲ ಅಂತ ಗೊತ್ತು, ಆದರೂ ಸ್ವಲ್ಪ ಸಿನಿಮಾ ಬಗ್ಗೆ ಹಾಗೆ ನಿಮ್ಮ ತಾರಾ ಬಳಗದ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಇದ್ದವರು ಅಂತರಿಗೂ ಎಲ್ಲರಿಗೂ, ಹಾಗೆ ಸ್ಟೇಜ್ ಮುಂದೆ ಇರೋ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿ ಇರಲ್ಲ, ಸ್ವಲ್ಪ ಕ್ಷಮೆ ಇರಲಿ ಸರ್. ಎಲ್ಲ ನೀವು ಹೇಳ್ಕೊಟ್ಟಿದ್ದೆ ಸರ್, ಕನ್ನಡ ಹೇಳ್ಕೊಟ್ಟಿದ್ದೆ ಸರ್. ಸೊ ನಾನು ಫಸ್ಟು ಜಡೆ ಚಕ್ಕರು ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಅದನ್ನು ಮುಂದೆ ರಿಲೀಸ್ಗೆ ಬರುತ್ತದೆ. ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ತಾಟು FIR ಅಂತ. ಸೊ ನಾನು ಫಸ್ಟು ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ. ಸೊ ಅವನ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಪರಿಚಯ ಆಗಿದ್ದವರು ನಮ್ಮ ಭಾಗ್ಯ ಮೇಡಮ್ ರಮೇಶ್ ಅವರು, ಸೊ ಪ್ರೊಡ್ಯೂಸರು. ಸೊ ಅವ್ರಿಗೆ ಹೋಗಿ ಕತೆ ಹೇಳಿದ್ದೆ. ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದ್ರು, ಯಾರಿಗಂತ ಮಾಡ್ಕೊಂಡಮ್ಮ ನೀನು ಕತೆ ಅಂತ. ಸೊ ನಾನು ಬ್ಯಾಂಗ್ಳೂರ್ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಸೊ ವಿಜಯ್ ಸರ್ ನಮ್ಮ ಸಿನಿಮಾಗಳು ಸುಮಾರು ನೋಡಿದ್ದೀನಿ. ಸೊ ಕತೆ ಬರೆದಿದ್ದ ತಕ್ಷಣ ನಾನು ಹೇಳಿದೆ ಪ್ರೊಡ್ಯೂಸರ್ ಸರ್ಗೆ, ಸರ್ ವಿಜಯ್ ಸರ್ ಆದರೆ ಚೆನ್ನಾಗಿರುತ್ತೆ, ವಿಜಯ ರಾಘವೇಂದ್ರ ಸರ್ ಅಂತಂದರೆ. ಸೊ ಅದಕ್ಕೆ ಅವರು ಸರಿ ಆಯ್ತಮ್ಮ, ಅವಾಗ ವಿಜಯ್ ಸರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದ್ರು. ಸೊ ಅವಾಗ ನಾನು ವಿಜಯ್ ಸರ್ ಹತ್ರ ಹೋಗಿದ್ದೆ. ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ದರು, ಆದ್ರೂ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದರು. ಕತೆ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಸರ್, ಕೇಳಿದ ತಕ್ಷಣ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಆವಾಗಿಂದ ಶುರುವಾಗಿದ್ದೆ ನಮ್ಮ FIR 626 ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿದ್ವಿ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಹಾಗೆ ವಿಜಯ್ ಸರ್ ಬಗ್ಗೆ ಹೇಳಬೇಕು. ವಿಜಯ್ ಸರು ಹೇಗೆಂದರೆ ನನಗೆ ಒಂದು ಒಳ್ಳೆ ಅನುಭವ ಆಗಿದೆ. ಲೈಕ್ ಹೆಂಗಂದ್ರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮೇ ಬಿ ಒಂದು 50 ಸಿನಿಮಾ ಮೇಲೆ ಮಾಡಿದ್ದಾರೆ. ನನ್ನ ಸೆಕೆಂಡ್ ಸಿನಿಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ. ಅವರಿಂದ ತುಂಬ ಕಲ್ತಿದ್ದೀನಿ. ಸೊ ಅದು ತುಂಬ ಖುಷಿ ಆಗುತ್ತೆ. ಹಾಗೆ ಅವರು ಹೇಗಂದರೆ ಲೈಕ್ ವಿಜಯ್ ಸರು ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ. ಸೊ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅವ್ರಿಗೆ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಆಗಿರುತ್ತೆ ಸೊ ಅಂತ ಹೇಳೋಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಅವರು ಅದೇ ಮೂಡಲ್ಲೇ ಬಂದು ಅಲ್ಲಿ ನಿಂತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ಇಲ್ಲ, ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ 100% ಅಲ್ಲ, ಜಾಸ್ತಿನೇ ಮಾಡಿ ನನ್ನ FIR ಸಿನಿಮಾನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನೀವು ಮಾಡಿರೋ ಇದಂತ ಸರ್. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ತುಂಬ ಕಲ್ತಿದ್ದೀನಿ. ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಏನೇನು ಕೇಳಿದ್ನೋ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಆಗಲಿ, ಸಿನಿಮಾ ಬಗ್ಗೆ ಇರಲಿ, ಇಂಡಸ್ಟ್ರಿ ಬಗ್ಗೆ ಆಗಲಿ. ಸೊ ನನ್ನ ಫಸ್ಟ್ ಸಿನಿಮಾ ಜಡೆ ಚಕ್ರ ಸರ್ ಸಿನಿಮಾನು ಎಡಿಟರು ನಾಗೇಂದ್ರ ಸರ್. ಈಗ ಈ ಸಿನಿಮಾನು ಎಡಿಟರ್ ನಾಗೇಂದ್ರ ಸರ್. ಅದರಲ್ಲೇ ಒಂದು ಪಾತ್ರ ಮಾಡಿದ್ದಾರೆ, ಇದರಲ್ಲೇ ಒಂದು ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು. ಒಂದು ಆಗಿದೆ 35 ಡೇಸ್ ಮಾಡಿದ್ವಿ ಸರ್. ಫುಲ್ ನೈಟ್ ಸರ್, 35 ಡೇಸ್ ನೈಟ್ ಸರ್. ಕತ್ತನೆ FIR 626 ಲೈಕ್ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಫುಲ್ ಸ್ಟೋರಿ ಸರ್. ಒಂದೇ ನೈಟ್ ಕತ್ತೆ ಸರ್, ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ.
ಮೇಬಿ ಮುಂದೆ ನಾವು ಬರಬೇಕಾಯ್ತು. ಈಗ ಮ್ಯಾಕ್ಸ್ ಬರ್ತದೆ. ಎಸ್ 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 ಮ್ಯಾಕ್ಸ್ ನೋಡೋಣ ಸರ್. ಒಂದು ನೈಟ್ ಸರ್, ಒಂದು ನೈಟ್ ಸರ್. ನಾ ಆ್ಯಕ್ಚುಲಿ ತೆಲುಗು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತೆಲುಗುನೇ, ಬಟ್ ಕನ್ನಡ ಇಲ್ಲಿ ಬಂದು ನಾನು ಕಲಿತು ಈಗ ಸಿನಿಮಾ ಮಾಡಬೇಕು ಅಂತ ಒಂದು ಹಠದಿಂದ ಇಲ್ಲಿ ನಾನಿದ್ದೀನಿ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ರಮನ್ ರಾಜ್ ಕೂಡ ಆ್ಯಕ್ಚುಲಿ ತೆಲುಗುನವರೇ. ಆ್ಯಕ್ಚುಲಿ ನನಗೆ ಸುಧೀರ್ ಅಂತ ಒಬ್ಬರು ಇಂಟ್ರಡ್ಯೂಸ್ ಮಾಡಿದ್ರು ಡೈರೆಕ್ಟರ್ನ, ಒಂದು JD ಚಕ್ರವರ್ತಿ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ನನಗೆ ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ತುಂಬ ಲೈಕ್ ಆಯಿತು. ಆಮೇಲೆ ಅವ್ರ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಒಂದ್ಸಲ ನಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಏನು ಅರ್ಥನೇ ಆಗಿಲ್ಲ ಆ್ಯಕ್ಚುಲಿ. ಏನಪ್ಪ ಈ ಥರ ಲೈಕ್ KGF ಆ ಥರ ಗೊತ್ತೇ ಆಗಲ್ಲ, ಆ ಥರ ಹೋಗುತ್ತೆ ಸಬ್ಜೆಕ್ಟು, ಇದೇನು ಅಂತೇಳಿ ಮತ್ತೆ ನಾನು ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿ ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿದಾಗ ಅವರು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು, ಇದೊಂಥರ ಡಿಫ್ರೆಂಟ್ ಆಗಿದೆ, ಥ್ರಿಲ್ಲಿಂಗ್ ಸಬ್ಜೆಕ್ಟು, ಇದು ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಆಗ ಉಟ್ಕೊಂಡಿದೆ ಈ ಸ್ಟೋರಿ. ಆಮೇಲೆ ನಾವು ಎಲ್ಲ ಸರ್ಚ್ ಮಾಡುವಾಗ ನಮ್ಮ ರಾಘವೇಂದ್ರ ಸರ್ನ ಇಂಟ್ರಡ್ಯೂಸ್ ಮಾಡಿದ್ರು ನಮ್ಮ ಎಡಿಟರ್ ಸರ್. ಸೊ ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ನಾನು ಜಸ್ಟ್ ಆ್ಯಕ್ಟರ್ ಮಾತ್ರ ಇದ್ದಿದ್ದು. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ರಮೇಶ್ ಸರ್ಗೆ ಮತ್ತು ಭಾಗ್ಯ ಮೇಡಮ್ಗೆ. ಫಸ್ಟ್ ಈ ಸ್ಟೋರಿ ಅವರು ಓಕೆ ಮಾಡಿದ ತಕ್ಷಣವೇ ಈ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಇದರಲ್ಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮೀನ್ಸ್ ಅದು ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ, ಕ್ಯಾರೆಕ್ಟರ್ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಮತ್ತು ನಮ್ಮಲ್ಲಿ ಈ ಸಿನಿಮಾಲ್ಲಿ ನಮ್ಮ ವಿಜಯ ರಾಘವೇಂದ್ರ ಸರ್ ಆ್ಯಕ್ಟ್ ಮಾಡಿರೋದು, ಅವ್ರನ್ನ ನಾನು ನೋಡಿ ತುಂಬ ಕಲ್ತಿದ್ದೀನಿ ಈ ಸಿನಿಮಾಲಿ. ಅವರು ಟೈಮ್ ಸೆನ್ಸು, ಫಸ್ಟ್ ಆಫ್ ಆಲ್ ಅವರ ನೈಟು ಶೂಟು, ಅವ್ರು ಎಲ್ಲೋ ಶೂಟ್ ಮಾಡಿರ್ತಾರೆ ಡೇಲೆಲ್ಲ, ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ, ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಅವ್ರ ಟೈಮ್ಗೆ ಅವರು ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ನೋಡಿ ನಾನು ತುಂಬ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ಸ್ ರಾಘವೇಂದ್ರ ಸರ್. ಸೊ ಇದರಲ್ಲಿ ಇನ್ನು ನಮ್ಮ ರಮನ್ ರಾಜ್ ಅವರು, ಮತ್ತು ಕ್ಯಾಮರಾಮನ್ ಓಂ ಜಿ ಅವರು, ಮತ್ತು ನಮ್ಮ ಡ್ಯಾನ್ಸ್ ಮಾಸ್ಟರು ಅಕುಲ್ ಮಾಸ್ಟರ್ ಇಲ್ಲೇ ಇದ್ದಾರೆ. ನೆಕ್ಸ್ಟ್ ಸಿನಿಮಾ ವಿಚಾರಣೆ ಅಂತ ನಾವು ಎಲ್ಲ ಸೇರಿ ರಮೇಶ್ ಸರ್ ಜೊತೆಯಲ್ಲೇ ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದೊಂದು ನಮ್ಮ ಟೀಮ್ ಥರ ಆಗಿದೆ, ನಮ್ದೊಂದು ಫ್ಯಾಮಿಲಿ ಥರ ಆಗಿದೆ. ಸೊ ನಮ್ಗೆ ಸಪೋರ್ಟಾಗಿ ಈ ಸಿನಿಮಾಲಿ ನಮಗೆ ರಾಘವೇಂದ್ರ ಸರ್ ಇದ್ದಾರೆ. ಮತ್ತು ಈಗ ನನಗೆ ಇಲ್ಲಿ ಬಂದಿರೋಂಥ ನಮ್ಮ ಕೂಡಲ್ ರಾಮಕೃಷ್ಣ ಸರ್, ಇವರೆಲ್ಲ ನಮ್ಮ ಸಪೋರ್ಟ್ ಇದೆ. ಶ್ರೀನಿವಾಸ್ ಸರ್, ಗೋಕುಲ್ ಸರ್ ಎಲ್ಲರೂ ನಮಗೆ ಪರಿಚಯ ಇದ್ದಾರೆ. ಸೊ ಮೀನ್ಸ್ ನಮಗೆಲ್ಲನೂ ಸ್ವಲ್ಪ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದರೆ ನಮ್ಗೆ ಯಾರ್ದಾದ್ರೂ ಒಂದು ಪಿಲ್ಲರ್ ಬೇಕು. ಆ ಥರ ನಮ್ಗೆ ಸಿಕ್ಕಿರುವಂಥದ್ದು ನಮ್ಮ ರಮೇಶ್ ಸರ್ ಮತ್ತು ನಮ್ಮ ಟೀಮ್ಗಳು. ಸೊ ಇನ್ನು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟು ಒಂದು ತೆಲುಗು ಪ್ರಾಜೆಕ್ಟು ನಮ್ಮ ಅಕುಲ್ ಮಾಸ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮಗೆ ಎಲ್ಲರೂ ಸಹಕಾರ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು FIR ಅನ್ನೋ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸರ್ ಹೇಳ್ದಂಗೆ ಡೇಲ್ ಶೂಟೇ ಮಾಡಿಲ್ಲ, ಇದು ಎಲ್ಲ ನೈಟೇ ಮಾಡಿರೋದು ಒಂದೇ ಶೆಡ್ಯೂಲಲ್ಲಿ. ರಮೇಶ್ ಸರ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ರಮೇಶ್ ಸರು, ನಾನು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ನಾನು 2-3 ಸಿನಿಮಾ ಟ್ರೈ ಮಾಡಿದ್ದೀನಿ, ಎಲ್ಲೆಲ್ಲೋ ಹೋಗಿ ಎಲ್ಲ ದುಡ್ಡೆಲ್ಲ ಕಲ್ಕೊಂಡಿದ್ದೀನಿ. ಚೆನ್ನೈಗೆ ಹೋಗಿದ್ದೀನಿ, ಅಲ್ಲೂ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ. ಜಿತಂಟು ಅಂತ ರಮೇಶ್ ನಾವೆಲ್ಲ ಆ್ಯಕ್ಟ್ ಮಾಡಿದ್ವಿ, ಅಲ್ಲೂ ಸ್ವಲ್ಪ ಏನೋ ವರ್ಕೌಟ್ ಆಯ್ತು. ಬಟ್ ಕನ್ನಡದಲ್ಲಿ ನಮಗೆ ಯಾವುದೇ ₹1 ಇದುವರೆಗೂ ರಿಟರ್ನ್ ಬಂದಿಲ್ಲ. 2-3 ಸಿನಿಮಾಗಳಿಗೆಲ್ಲ ನಾವು ಟ್ರೈ ಮಾಡಿದ್ದೀವಿ. ಬಟ್ ರಮೇಶ್ ಸರ್ ಜೊತೆಲಿ ಬಂದ ಮೇಲೆ ಇದು ನಮ್ಗೆ 100% ಸಕ್ಸಸ್ ಆಗುತ್ತೆ ಅಂತ ಅವ್ರ ಜೊತೆಲೇ ನಾನು ಈಗ 1-2 ವರ್ಷದಿಂದ ಅವ್ರ ಜೊತೆಲಿ ಬಿಟ್ಟು ಬೇರೆ ಎಲ್ಲೂ ನಾನು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂ ಜಿ ಅಂತ. ನಾಮಕರಣ ಮಾಡಿದ್ಯಾರು ಅಂತ ಕೇಳ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್. ನನ್ನ ಹೆಸರು ಓಂ ಪ್ರಸಾದ್ ಜಿ ಅಂತ. ಆ ಪ್ರಸಾದ್ನ ಎಡಿಟ್ ಮಾಡಿದ್ದು ನಮಗೆ ಓಂ ಪ್ರಸಾದ್ ಜಿ, ಆ ಪ್ರಸಾದ್ನ ಎಡಿಟ್ ಮಾಡಿದ್ರು ಅವರು ಸರ್. ಥ್ಯಾಂಕ್ಸ್ ಸರ್. ಯಶಾ ಫಿಲ್ಮ್ಸ್ಗಾಗಲಿ ರಮೇಶ್ ಸರ್ಗೆ, ಭಾಗ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ನನ್ನ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅರವಿಂದ್ ಕೌಶಿಕ್ ಸರ್ ಡೈರೆಕ್ಷನ್, ಒನ್ ಟೇಕ್ ಸಿನಿಮಾ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಮೀಡಿಯಾದವ್ರಿಗೆ. 8 ಗಂಟೆಗೆ ಆಕ್ಷನ್ ಹೇಳಿ 9:50ಗೆ ಕುಂಬಳಕಾಯಿ ಬಿಡಿದ್ವಿ, ಇನ್ಕ್ಲೂಡಿಂಗ್ 2 ಸಾಂಗು, 1 ಫೈಟು. ಇದು ನನ್ನ ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟು. ಅದಾದ್ಮೇಲೆ ಸೆಕೆಂಡು ಬೊಂಬೆ ಆಟ ಅಂತ ಮಕ್ಕಳ ಸಿನಿಮಾ. ಅದಕ್ಕೆ ಸುಮಾರು ಒಂದು 6-7 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದು ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ.
ಅಂಡ್ ಥರ್ಡ್ ಶವದ ಮುಂದೆ ಅಂತ ಒಂದು ಸಿನಿಮಾ ಮಾಡಿದೆ ಮೈಸೂರಲ್ಲಿ. ಅದರಲ್ಲಿ 2 ಕ್ಯಾರೆಕ್ಟರ್ ಒಂದೇ ಮನೆಯಲ್ಲಿ ಶೂಟ್ ಮಾಡಿರುವಂಥದ್ದು. ಅದಾದಮೇಲೆ ನಮ್ಮದು FIR ಏನಿದೆ ಒಂದು ನೈಟಲ್ಲಿ ನಡೆಯುವಂಥ ಕತೆ, ಸಸ್ಪೆನ್ಸ್ ಆಕ್ಷನ್ ಕ್ರೈಮ್ ಥ್ರಿಲ್ಲರು. ಇದನ್ನಿಷ್ಟು ಪ್ರೆಸೆಂಟ್ ಮಾಡಬೇಕು, ನನ್ನಿಂದ ಆದಷ್ಟು ಮಾಡಿದ್ದೀನಿ. ನಿಮ್ಮ ಸಹಕಾರ ನಮ್ಮ ತಂಡಕ್ಕಿರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. FIR 66 ಈ ಸಿನಿಮಾದಲ್ಲಿ ಮೊದಲು ನಮ್ಮ ಸತೀಶ್ ಬಾಬು ಸರ್ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ರು. ಅವರಿಗೆ ಅನಾರೋಗ್ಯದಿಂದ ಅವರು ನಿಧನರಾದರು. ಅದು ಇಡೀ ಟೀಮಿಗೆ ತುಂಬ ಆಘಾತ ಆಗಿದೆ. ಇವತ್ತು ಅವರು ಉಳಿಸಿ ಹೋದಂತಹ ಮುಂದಿನ ಕೆಲಸನ ನಾನು ಕೈಗೆತ್ಕೊಂಡು ಮಾಡೋದಕ್ಕೆ ನನಗೆ ಪ್ರೊಡ್ಯೂಸರ್ ಸಾರು ಹಾಗೆ ಡೈರೆಕ್ಟರ್ ಸಾರು ಒಂದು ಅವಕಾಶ ಮಾಡಿಕೊಟ್ರು. ಸೊ ಇದರ ಬ್ಯಾಕ್ಗ್ರೌಂಡ್ ಸ್ಕೋರನ್ನ ನಾನು ಸ್ಟಾರ್ಟ್ ಮಾಡಿದೆ. ಹಾಗೆ ಸಾಂಗಿನ ಕೆಲವೊಂದು ವರ್ಕ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಈ ಕ್ಷಣದಲ್ಲಿ ನಾನು ಸತೀಶ್ ಬಾಬು ಸರಿಗೂ ನೆನೆಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಫಸ್ಟ್ ಸಿನಿಮಾ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದು ತುಂಬ ಖುಷಿ ಇದೆ. ಹಾಗೆ ಸಿನಿಮಾ ಒಂದು ಈಗ ನನ್ನ ನಾಗೇಂದ್ರ ಸರ್ ಹೇಳಿದ್ರು ಒಂದು ಮಾತು, ಫುಲ್ ನೈಟ್ ಹೊತ್ತೇ ನಂದು ವರ್ಕ್ ಎಲ್ಲ ಎಡಿಟಿಂಗ್ ನಡೀತಿತ್ತು ಅಂತ. ನಮ್ಮ ಡೈರೆಕ್ಟರ್ ನನ್ನ ಅಲ್ಲೂ ಬಿಟ್ಟಿಲ್ಲ, ನಾನು ರೀ ರೆಕಾರ್ಡಿಂಗ್ ಪ್ರತಿ ನೈಟೇ ವರ್ಕ್ ಮಾಡಿರೋದು. ಆದರೆ 6 to 6 ಇರಲಿಲ್ಲ, 9 to 9 ಇತ್ತು. ಅವರು ಎಲ್ಲರೂ ನನಗೂ ಬಿಟ್ಟಿಲ್ಲ, ಫುಲ್ ನೈಟ್ ವರ್ಕ್ ಮಾಡ್ತಾನೆ ಇರ್ತಿದ್ವಿ. ಬೆಳಗ್ಗೆ ಇನ್ನೇನು ನಿದ್ದೆ ಮಾಡಬೇಕು ಸರ್, ಇದಿಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಸರ್, ಮನೆಗೆ ಹೋಗಿ ಬೆಳಗ್ಗೆ ಮತ್ತೆ ರಾತ್ರಿ ಬರ್ತೀನಿ ಅನ್ನೋರು. ಈ ಥರ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಈಗ ನಾನು ವರ್ಕ್ ಮಾಡಿ DTSಗೆ ಹೋದ್ಮೇಲೂ DTSಲ್ಲಿ ಕೂತ್ಕೊಂಡು ನೋಡಿದಾಗ ಸರ್ ಇಲ್ಲೇನೋ ಬೇಕು ಅಂತ ಹೇಳಿ ಮತ್ತೆ ಹೋಗಿ ವರ್ಕ್ ಮಾಡಿದ್ದೀವಿ. ಆ ಒಂದು ಬಾಂಡಿಂಗನ್ನು ನನಗೂ ಮತ್ತು ಡೈರೆಕ್ಟರ್ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಸಿಕ್ತು, ಒಳ್ಳೆ ವರ್ಕ್ ನಡೀತು. ಆಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿ ಸೀನಲ್ಲೂ, ಎಂಟ್ರಿಯಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನು ಒಂದೊಂದೇ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಮಹತ್ವ ಏನು ಅನ್ನೋದು ನಮಗೆಲ್ಲ ಆ್ಯಡ್ ಆಗ್ತಾ ಗೊತ್ತಾಗುತ್ತೆ. ಕೊನೆ ಎಂಡಿಂಗ್ವರೆಗೂ ಯಾವ ಕ್ಯಾರೆಕ್ಟ್ರು ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದೇ ಇಡೀ ಸಿನಿಮಾದ ಒಂದು ಕಂಟೆಂಟು. ಅಂದರೆ ಪ್ರತಿ ಒಂದು ಉಳಿಸ್ಕೋಬೇಕಾದ್ರೆ ಒಂದು ಫ್ಯಾಮಿಲಿ ಇರ್ಬೋದು, ಒಂದು ಸ್ಟ್ರಗ್ಲಿಂಗ್ ಇರ್ಬೋದು, ಇಡೀ ಲೈಫ್ ಇರ್ಬೋದು, ಗೋಲ್ ಇರ್ಬೋದು, ಪ್ರತಿಯೊಂದನ್ನು ಈ FIR ಸಿನಿಮಾದಲ್ಲಿ ನಾವು ನೋಡ್ಬೋದು. ನಾಟ್ ಓನ್ಲಿ FIR ಅಂದ ತಕ್ಷಣ ಆ ಕೇಸ್ ಬಗ್ಗೆ ಮಾತ್ರ ಅಲ್ಲ, ಪ್ರತಿ ನಾವು ವಿಷಯಗಳನ್ನು ಇದನ್ನು ಪರಿಗಣಿಸಿ ಸಿನಿಮಾದಲ್ಲಿ ಮಾಡಿದ್ದಾರೆ. ನನಗೂ ಒಂದು ಒಳ್ಳೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ನನ್ನ ಕೆಲಸನ ಬಂದ ತಕ್ಷಣ ನನಗೆ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದರು, ನೋಡಿದವರೆಲ್ಲ ತುಂಬ ಖುಷಿಪಟ್ಟರು, ಎಲ್ಲ ಇಷ್ಟಪಟ್ಟಿದ್ದಾರಪ್ಪ ರೀ ರೆಕಾರ್ಡಿಂಗ್ ಅಂತ. ಅದೇ ನಮಗೆ ಮುಂದಿನ ಬೆಳವಣಿಗೆಗೆ, ಇನ್ನೂ ಮುಂದಿನ ಸಿನಿಮಾಗಳಿಗೆ ಒಳ್ಳೆ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಮಾತದು. ಹೀಗೇ ಇನ್ನೂ ಹಲವಾರು ಸಿನಿಮಾ ಅವ್ರ ಕಡೆಯಿಂದ ನನಗೆ ಕೊಡ್ತಾ ಇದ್ದಾರೆ, ಅದು ನಂಗೆ ಖುಷಿ ವಿಷಯ. ಒಳ್ಳೆ ವರ್ಕ್ ಮಾಡಿಕೊಡ್ತೀನಿ ಸರ್. ನಿಮ್ಮ ಕೆಲಸ ನೀವು ಮತ್ತೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನನ್ನ ಹಂಬಲ ಇದೆ. ಎಲ್ಲ ಟೀಮಿಗೂ ಸಮೇತ ಇವತ್ತೆಲ್ಲರನ್ನೂ ಒಟ್ಟಿಗೆ ನೋಡ್ತಾ ಇದ್ದೀನಿ. ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಹೀಗೇ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ಕೊಂಡು ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಹಾಗೂ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನನ್ನ ನಮಸ್ಕಾರ. ಎಸ್ ರಮೇಶ್ ಸರು ಒಂಥರ ನಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಟೀಚರ್ ಇದ್ದಂಗೆ. ನಾವು 2016ಇಂದ ರಮೇಶ್ ಸರ್ ಜೊತೆ ಅವ್ರು ಮಾಡ್ತಾ ಇರೋ ಫಿಲಮ್ಸು, ಅವ್ರ ವರ್ಕ್ಸ್ ಎಲ್ಲದರಲ್ಲೂ ಅವ್ರ ಜೊತೆನೇ ಇದ್ವಿ. ನಾನು ಸರ್ರು ಕೂಡ ಒಂದು ಫಿಲಮ್ ಮಾಡಿದ್ವಿ ಒಟ್ಟಿಗೆ. ಅದು ಇದಾದ್ಮೇಲೆ ನೆಕ್ಸ್ಟು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆ ಜೊತೆಲಿರ್ಬೇಕಾದ್ರೆ ಸರ್ ಒಂದು ದಿವಸ ಹೇಳಿದ್ರು, ಈ ಥರ ಸರ್ದು ಡೇಟ್ ಸಿಕ್ಕಿದೆ, ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಮಾಡಿ ಅಂತಂದರು. ಅದು ನಮ್ಗೊಂಥರ ಅದೃಷ್ಟ ಇದ್ದಂಗೆ. ಯಾಕಂದರೆ ನಾವು ವಿಜಯ ರಾಘವೇಂದ್ರ ಸರ್ದು ಫಿಲಮ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವರು. ಅದರಲ್ಲೂ ಸರ್ದು ಸೇವಂತಿ ಮೂವಿ ಆಲ್ ಟೈಮ್ ಫೇವ್ರೇಟ್ ನನ್ನ ಫಿಲಮ್ ಅದರಲ್ಲಿ. ಸೊ ಸರ್ ಜೊತೆ ಒಂದು ಕ್ಯಾರೆಕ್ಟರ್, ಈ ಥರದ್ದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ, ತುಂಬ ಖುಷಿಯಿಂದ ಮಾಡಿದ್ದೀನಿ. ಆಮೇಲೆ ಇದು ನನಗೆ ತುಂಬ ಪ್ರಿವಿಲೇಜ್ ಅನಿಸುತ್ತೆ ಸರ್ ಜೊತೆ ಈ ಥರ ಫಿಲಮ್ ಮಾಡಿರೋದು. ಅವಕಾಶ ಮಾಡಿಕೊಟ್ರು ರಮೇಶ್ ಸರ್ಗೆ, ರಮಣ್ ರಾಜ್ ಸರ್ಗೆ ಮತ್ತು ಫುಲ್ ಟೀಮು ಎಲ್ಲರೂ ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಬಟ್ ಇದು ಥ್ರಿಲ್ಲರ್ ಇರೋದ್ರಿಂದ ಅದು ರಾಘು ಸರ್ ಅವ್ರ ತಮ್ಮನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಫಿಲಮಲ್ಲಿ. ಸೊ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಫಿಲಮಲ್ಲಿ. ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನಾನು ಅನಿಸುತ್ತೆ. ನನಗೆ
ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು, ಅವ್ರ ಫಿಲಮಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು, ಎಲ್ಲ ತುಂಬ ಖುಷಿ ಕೊಟ್ಟಿದೆ ನನಗೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಸ್, ಸಿನಿಮಾ ಹಾಡುಗಳ ಮುಖಾಂತರ